ನನ್ನ ಮಾತನ್ನ ಯಾರು ಕೇಳಲಿಲ್ಲ ಅಂದ್ಮೇಲೆ ನಾನು ಯಾಕೆ ಇರ್ಬೇಕು? ನಾನು ಹೋಗ್ತೀನಿ. ಲೋಪತ್ತು ನಮ್ಮತ್ತೆ ಮನೆ ಬಿಟ್ಟು ಹೋಗ್ತಿದ್ದಾರೆ, ಬೇಡ ಅಂತ ಹೇಳೋ. ಇದೆಲ್ಲ ರಂಗತ್ತೆ ಸ್ಟಂಟ್ಗಳು ಕಣ. ನನಗೆ ಮದುವೆ ಮಾಡಿಸ್ತೀನಿ ಅಂತ ಕರ್ಕೊಂಬಂದು ಮದುವೆ ಹಾಳಾಗೋಗ್ಲಿ, ಮುಂಜಿ ಕೂಡ ಮಾಡಿಸಿಲ್ಲ ಅಂತವ್ರು ಇದ್ರೆಷ್ಟು ಹೋದ್ರೆಷ್ಟು, ಹೋಗ್ಲಿ ಬಿಡ. ರಂಗತ್ತೆ ನೀನ್ ಇವಾಗ್ಲೇ ಹೋಗ್ತಾ ಆಮೇಲೆ ಹೋಗ್ತ್ಯಾ? ನಾನು ಒಂದು ಸಲ ನಿರ್ಧಾರ ಮಾಡಿದ್ಮೇಲೆ ಮುಗಿತು, ಹೋಗ್ತೀನಿ. ಏನಪ್ಪ ನೀವಾದ್ರೂ ಅಮ್ಮನ್ ತಡಿಬಾರ್ದ? ಅಲ್ಲೋ, ಮನೆ ಬಿಟ್ಟು ಹೋಗ್ತಿರೋರ್ನ ತಡೆದ್ರೆ ಮುಂದಿನ ಜನ್ಮದಲ್ಲಿ ಇಲಿಯಾಗಿ ಹುಟ್ಟತಾರಂತೆ. ನಾನು ಮುಂದಿನ ಜನ್ಮದಲ್ಲಿ ಇಲಿಯಾಗಿ ಹುಟ್ಟಿದ್ರೆ ನಿಮ್ಗೆ ಪರವಾಗಿಲ್ವಾ? ಈ ಜನ್ಮದಲ್ಲೂ ನೀವು ಸಿಂಧಿಲಿ ವಂಶದವ್ರು ತಾನೆ? ಅತ್ತೆ, ವಾಟ್ ಇಸ್ ದಿಸ್? ನೀವು ಮನೆ ಬಿಟ್ಟು ಹೋಗ್ಬಿಟ್ರೆ ನಾನು ಯಾರಿಗೆ? ಅತ್ತೆ ಬ್ಲೆಸ್ ಮೀ ಅಂತ ಒಂದೇ ಬೆಳ್ಳಿಂದ ನಮಸ್ಕಾರ ಮಾಡೋದು. ನಿನ್ನ ಒಂದು ಬೆರಳಿಂದ ನಮಸ್ಕಾರ ಮಾಡಿಸ್ಕೊಂಡು ಸಾಕಾಗಿ ಹೋಗಿದೆ. ಯಾವತ್ತು ನೀನು 5 ಬೆರಳಿಂದ ನಮಸ್ಕಾರ ಮಾಡ್ತೀಯೋ ಆವತ್ತು ನಾನು ಮನೆಗೆ ವಾಪಸ್ ಬರ್ತೀನಿ. ಶಾಲೆಯವರು 5 ಬೆರಳಿಂದ ನಮಸ್ಕಾರ ಮಾಡೋದಿಲ್ಲ, ರಂಗತ್ತೆ ಮನೆಗೆ ವಾಪಸ್ ಬರೋದಿಲ್ಲ. ಅಲ್ವಾ ರಂಗತ್ತೆ? ನಮ್ಮತ್ತೆ ಕಾಂಚಿ ಪಿಂಜಿ ಅನ್ಕೊಂಡ್ಬಿಟ್ಯಾ? ಗಂಡುಗಲಿ ವಂಶದವರು ಆಡಿದ ಮಾತನ್ನ ಉಳಿಸ್ಕೋತಾರೆ. ಅಷ್ಟಿಲ್ದೆ ನಾನು ಯಾವಾಗ್ಲೂ ಹೇಳ್ತೀನ, ನನಗೆ ಪಲ್ಲು ಬೇರೆ ಅಲ್ಲ ನೀ ಬೇರೆ ಅಲ್ಲ ಅಂತ. ಏನಪ್ಪ ಯಾರು ಏನ್ ಮಾತಾಡ್ಬೇಕು ಅಂತ ನಿಮ್ಗೆ ಗೊತ್ತಾಗಲ್ವಾ? ನಾನು ಅಂತದ್ದು ಏನ್ ಮಾತಾಡ್ದೆ ಇವಾಗ? ಈ ಮನೇಲಿ ಏನ್ ನಡೀತಾ ಇದೆ? ಎಲ್ಲ ಕರೆಕ್ಟ್ ಆಗಿ ನಡೀತಿದೆ. ನೀವು ಸ್ವಲ್ಪ ಹತ್ತಿ ಅಪ್ಪಗೆ ನಿಂತ್ಕೊಳ್ಳೆ. ಯಾರು ನನ್ನ ಕರೆದಿದ್ದು? ನಾನಣ್ಣಯ್ಯ, ಅಮ್ಮ ಕಾಶಿಗೆ ಹೋಗ್ತಾರಂತೆ. ಕಾಶಿಗೆ ಹೋಗಿ ವಿಶ್ವನಾಥನ ದರ್ಶನ ಮಾಡಿಕೊಂಡು, ಹಿಮಾಚಲಕ್ಕೆ ಹೋಗಿ ಹಿಮಲಿಂಗ ದರ್ಶನ ಮಾಡಿಕೊಂಡು, ಹಾಗೆ ನಿಮ್ಮ ಅಪ್ಪನ ಪಾದ ಸೇರ್ಕೊಂಡ್ಬಿಡ್ತೀನಿ. ಮಾತೃಶ್ರೀ ರಂಗಮ್ಮನವ್ರೆ, ಈಗ ಏನಾದ್ರೂ ಹೋಗೋದಿತ್ತು ಅಂದ್ರೆ ತಿಂಗಳು ಮೊದಲನೇ ತಾರೀಕೆ ಹೇಳ್ಬೇಕು. ತಿಂಗಳು ಕೊನೆಯಲ್ಲಿ ಹೇಳಿದ್ರೆ ನಾವೆಲ್ಲಿಂದ ದುಡ್ಡು ಹಂಚನ? ಏನೋ ನನ್ನ ಹತ್ರ ಒಂದು 2,000 ರೂಪಾಯಿ ಇರಬೇಕು. 2,000 ರೂಪಾಯಿ ಸಾಕಲ್ವ ನಿಮಗೆ? ಸಾಕು ಬಿಡ, ನಾನೇನ್ ಮತ್ತೆ ವಾಪಸ್ ಬರಲ್ವಲ್ಲ. ಪರ್ಮನೆಂಟ್ ಆಗಿ ಹೋಗ್ತೀರಾ? ಯಾವುದಕ್ಕೂ ಇನ್ನೊಂದು 500 ರೂಪಾಯಿ ಎಕ್ಸ್ಟ್ರಾ ಇಟ್ಕೊಂಡಿರಿ. ನೀವು ಹೋಗೋವಾಗ ನಮ್ಮ ಪಪ್ಪನಿಗೆ ಒಂದು ಬಿಳಿ ಮಲ್ಪಂಚನುವೆ ಒಂದು ಪ್ಯಾಕ್ ಬಿಸ್ಕೆಟ್ನುವೆ ತಗೊಂಡೋಗಿ. ಮಾತೃಶ್ರೀ ರಂಗಮ್ಮನವ್ರೆ, ಹೋಗ್ತೀನಿ ಅಂತ ಹೇಳ್ತಾ ಇದ್ರ, ದಯವಿಟ್ಟು ನಮಗೆ ಸ್ವಲ್ಪ ಆಶೀರ್ವಾದ ಮಾಡ್ಬಿಟ್ಟು ಹೋಗಿ. ನಾನು ಆಶೀರ್ವಾದ ಮಾಡ್ಬೇಕಾದ್ರೆ ಇವಳು ಯಾರು ಇಲ್ಲಿ ಇರಬಾರ್ದು. ಜಾಗ ಖಾಲಿ ಮಾಡಿಪ್ಪ. ಎಲ್ರು ಕೊನೆ ಬಾರಿ ರಂಗತ್ತೆ ಮುಖ ದರ್ಶನ ಮಾಡ್ಕೊಂಬಿಡಿ. ರಂಗಮ್ಮ, ಯಾಕೆ ಕೋಪ, ಯಾಕೆ ತಾಪ? ನಿನ್ನನ್ನು ನೋಡ್ತಾ ಇದ್ರೆ ಯಾರ ಮೇಲೆ ಕೋಪ ಮಾಡ್ಕೊಂಡಿದ್ದೀಯಾ? ಯಾರ ಮೇಲೆ ಕೋಪ ಮಾಡ್ಕೊಂಡಿದ್ದೀಯ ಅಂತ ನನ್ನ ಹತ್ರ ಹೇಳ್ಬಾರ್ದು. ಹೇಳ್ತೀನಿ ಬಾ. ನಾನು ಮನೆ ಬಿಟ್ಟು ಹೋಗೋದಕ್ಕೆ ಕಾರಣ ನಿಮ್ಮಪ್ಪ. ಹತ್ತು ಸ್ವರ್ಗದಲ್ಲಿರುವ ನಮ್ಮ ಪಪ್ಪಾಜಿಯವರೇ. ಯಾಕೆ ಮಾತ್ರ ಶ್ರೀರಂಗಮ್ಮನವರೇ, ನಿನ್ನೆ ರಾತ್ರಿ ನಮ್ಮಪ್ಪ ಕನ್ಸಿಗೆ ಬೋರ್ಲಿಲ್ವೇ? ಅದೆಲ್ಲ ಕಣೋ, ಅವನು ಹೋಗುವಾಗ ನನ್ನನ್ನು ಜೊತೆ ಕಳ್ಕೊಂಡು ಹೋಗದೆ ಇಲ್ಲೇ ಬಿಟ್ಟೋದ್ಲಲ್ಲ ಅದು. ಪಾಪ ಅವ್ರು ಹೋದ ದಿವಸ ಅವ್ರ ಚಿತೆಗೆ ಹಾಕೊಂಡು ನೀವು ಹೋಗ್ಬಿಡ್ಬೇಕಿತ್ತು. ನಾವೇನು ಬೇಡ ಅಂತಿದ್ದೆ. ಹಾಕೋ ಕಣ್ಣೀರಿನ ಜೊತೆ ಇನ್ನೊಂದು 2 ಕಣ್ಣೀರು ಎಕ್ಸ್ಟ್ರಾ ಹಾಕ್ತಾ ಇದ್ವಿ. ಅದು ಬಿಟ್ಟು ನಮ್ಮ ಪಪ್ಪಾಜಿಯವರು ಹೋಗಿ ಇಷ್ಟು ವರ್ಷ ಆದಮೇಲೆ ಕೋಡ್ಬಳೆ ನಿಪ್ಪಟ್ಟು ಚಕ್ಲಿ ಎಲ್ಲ ಮುಕ್ಕಿ ಎಲ್ಲ ಐಭೋಗಗಳನ್ನು ಅನುಭವಿಸಿ ಈಗ ಅವ್ರ ಮೇಲೆ ಆಪಾದನೆ ಆಗ್ತಾ ಇದೆ. ಬೇರೆ ಏನೋ ಇದೆ, ಏನು ಅಂತ ಹೇಳ್ಕೊಳ್ಳಿ. ಈ ಮನೆಯಲ್ಲಿ ನನ್ನ ಮಾತ್ರ ಯಾರು ಕೇಳ್ತಾ ಇಲ್ಲ. ಗಂಡ ಹೆಂಡತಿಗೆ ಸಂಬಂಧನೇ ಇಲ್ಲ. ನಾನು ಈ ವಿಷಯನ ನಿಮ್ಮ ಅಪ್ಪನ ಫೋಟೋಗೆ ಒಂದು ಒಪ್ಪಿ ಸಾಕಾಗೋಯ್ತು. ಅದಕ್ಕೆ ನಾನೇ ಅವ್ರು ಇರೋ ಜಾಗಕ್ಕೆ ಹೋಗಿ ಅವ್ರು ಹಿಂದಿ ಸರಿಯಾಗಿ ಬುದ್ಧಿ ಆಯ್ತು. ಹೌದು, ಆದರೆ ನಾನು ಸತ್ತಿರೋ ವಿಷಯ ನೀನೊಬ್ಬರು ಮಾತ್ರ ತಿಳಿಸ್ತೀನಿ. ನೀವೇ ನೆಗೆದ್ಕೊಂಡ್ಬಿಡ್ತೀರಾ? ನಾನು ಸತ್ತಿದ್ದೀನಿ ಅನ್ನೋ ವಿಷಯ ಹೇಗೆ ಕಲ್ಪಿಸ್ತೀರಾ? ಅಯ್ಯೋ ಮನೆ, ತಾಯಿ ಮಕ್ಕಳ ಸಂಬಂಧ ನಿನಗೆ ಗೊತ್ತಿಲ್ಲ ಕಣೋ. ಅಲ್ಲಿ ನನ್ನ ಪ್ರಾಣ ಪಟ್ ಅಂತ ಹೋದ ತಕ್ಷಣ ಇಲ್ಲಿನ ದೊಡ್ಡ ಕಲಳು ಅನ್ನುತ್ತೆ. ಸಣ್ಣ ಕಲಳು ತಾಯಿ ಸತ್ತ ವಿಷಯ ನಾನು ತಿಳಿಸುತ್ತೆ. ನೀನು ಮಾತ್ರ ಇಲ್ಲಿ ಯಾರಿಗೂ ಈ ವಿಷಯ ತಿಳಿಸ್ಬೇಡ. ಅದು ವಾಟ್ರ್ ಅಲ್ವಾ? 2 ವರ್ಷ ಕೊಟ್ಟಿದ್ದೀರಲ್ವಾ? ಇವತ್ತು 200 ಇಟ್ಕೊಳ್ಳಿ. ಅಯ್ಯೋ ನನಗೆ ಬೇಡ, ಸಾಕು ಈ ದುಡ್ಡು. ಸ್ವಲ್ಪ ಎದ್ದು ಬಂದಿಲ್ಲ. ನಾನು ತಾನೇ ಸುದ್ದಿ ಕಟ್ಟಿ ಏನು ಮಾಡಿ ನಿಮ್ಮ ಬುಟ್ಟ ಮೇಲೆ ಇಕ್ಲ ತುಂಬ ತಗೊಂಡೋಗಿ ಆ ಸಿಕ್ಕಿದ್ರೆ ಹಾಕಿಸಿದೆ. ಪ್ರಾಣ ಹೋಗುವಾಗ ಎದೆಯಲ್ಲಿ ತಳ್ಳ. ಆಯ್ತು, ಟೈಮ್ ಆಗ್ತಾ ಇದೆ, ನಾವು ಹೋಗ್ಬೇಕು. ನಮಸ್ಕಾರ ಮಾಡ್ತೀನಿ. ಮಾನ್ಯ ಲಕ್ಷ್ಮೀ ನರಸಿಂಹ ಗಂಟುಗಳೇ, ತಮ್ಮ ಮಾಡಿದ ರಂಗಮ್ಮನವರು ಅದೇ ಕಂಡ್ರೆ ತಮ್ಮ ಹೀರೋಯಿನ್ನು ಅವರೇನೋ ತಮ್ಮ ಬಳಿ ಬರಬೇಕು ಅಂತ ಸಿಕ್ಕಾಪಟ್ಟೆ ಆಟ ಮಾಡ್ತಾವ್ರೆ. ನಾವು ಕಳಿಸ್ಬಿಟ್ಟಿದ್ವಿ. ಸ್ವಲ್ಪ ಪಟ್ಟಾಪತ್ರ ಬಂದು ಕರ್ಕೊಂಡೋಗಿಪ್ಪ. ಅವ್ರನ್ನ ನೀವು ನೋಡಿ ಸಿಕ್ಕಾಪಟ್ಟೆ ವರ್ಷಗಳಾದ್ರು ಅವರು ಅಂತ ತಿಳ್ಕೊಂಡು ಬೇರೆ ಯಾರಾದ್ರೂ ಎತ್ತಾಕೊಂಡು ಹೋಗ್ಬಿಟ್ರ
ಅಮ್ಮ ಲಕ್ಷ್ಮಮ್ಮ, ನಿನ್ನ ದಯೆ ನನ್ನ ಮೇಲೆ ಯಾವಾಗಲೂ ಹಿಂಗೆ ಇರಲಮ್ಮ. ಅದು ಯಾವುದೋ ಒಂದು ಸೈಟನ್ನು ಬರೀ ಡೀಲ್ ಮಾಡ್ಕೊಟ್ಟಿದ್ದಕ್ಕೆ 10 ಲಕ್ಷ ರೂಪಾಯಿ ಕಮಿಷನ್ ಕೊಟ್ಬಿಟ್ರಲ್ಲ, ಇನ್ನು ಮೇಲೆ ಕೈ ಹಾಕಂಗಿದ್ರೆ ಬರೀ ಇಂಥ ಡೀಲುಗಳಿಗೆ ಕೈ ಹಾಕ್ಬೇಕು. ಅಂಜಿ ಪಿಂಜಿ ವ್ಯವಹಾರನ ಮುಟ್ಟಕ್ಕೂ ಹೋಗಬಾರ್ದು. ಈ 10 ಲಕ್ಷನ ನಮ್ಮ ಮನೆಯಲ್ಲೇ ಇಟ್ಕೊಂಡ್ಬಿಟ್ರೆ ಮನೇಲಿರೋ ಕಾಗೆಗಳೆಲ್ಲ ಹರಿದು ಹಂಚ್ಕೊಂಡು ತಿನ್ಬಿಡ್ತಾರೆ. ಆದಷ್ಟು ಬೇಗ ಈ ದುಡ್ಡನ್ನ ಬೇರೆ ಯಾವುದ್ರ ಮೇಲಾದ್ರೂ ಬಂಡವಾಳ ಹೂಡ್ಬಿಟ್ಟು ಡಬ್ಕಿ ಡಬಲ್ ಮಾಡ್ಬಿಡ್ಬೇಕು. ಯಾವುದ್ರ ಮೇಲೆ ಹೂಡಿದ್ರೆ ಆದಷ್ಟು ಬೇಗ ಡಬ್ಕಿ ಡಬಲ್ ಆಗುತ್ತೆ. तुम देखो बल्ला कितना हुआ था काम गए थे इधर ही है ना चप्पल दुकान कैसा है अच्छे है ನೀವು ಚಪ್ಪಲಿಗೆ ಆರ್ಡರ್ ಕೊಟ್ಟಿದ್ರಲ್ಲ ಹೋಲ್ಸೇಲ್ ಮಾಲ್ ಬಂದಿದೆ ನೀವು ನಮ್ಮ ಅಂಗಡಿ ಕಡೆ ಮುಖಾನೆ ಮಾಡಿದ್ರಲ್ರಿ ಇಸ್ಮಾಯಿಲ್ ನಾನು ಆರ್ಡರ್ ಕೊಟ್ಟಿದ್ದು ಅದು ಯಾವಾಗ ಬಕ್ರೀದ್ ಹಬ್ಬದಲ್ಲಿ ಕಣಲೆ ಅದಾದ್ಮೇಲೆ 3 ಸಲ ಬಕ್ರೀದ್ ಹಬ್ಬ ಬಂದೈತಪ್ಪ. ಈಗ ನನ್ನ ಹತ್ರ 20 ಜೊತೆ ಚಪ್ಪಲಿ ಇದಾವ ಕಣ, ಅವನ್ನೆಲ್ಲ ಎಲ್ಲಿಗೆ ಹಾಕೊಳ್ಳೋದಂತಾನೆ ಗೊತ್ತಾಗ್ತಾ ಇಲ್ಲ. ಸಾಬ್ ಏನೇನೋ ಯೋಚನೆ ಮಾಡ್ತಾ ಇದ್ರಲ್ಲ ಏನಾಯ್ತು? ಇಸ್ಮಾಯಿಲ್ ಯಾವ್ದೋ ಒಂದು ಡೀಲಿಗೆ ಕೈ ಇಟ್ಟೆ ಕಣ, 10 ಲಕ್ಷ ರೂಪಾಯಿ ಹಂಗಂಗೆ ಒಲ್ದು ಬಂದ್ಬಿಡ್ತಾರೆ. ಇದನ್ನ ಮನೆಯಲ್ಲೇ ಇಟ್ಟರೆ ನಿಮ್ ಬಾಬಿ ಕಾಟ, ಮತ್ತೆ ರಿಯಲ್ ಎಸ್ಟೇಟ್ ಅಲ್ಲೇ ತೊಡಗಿಸಿದ್ರೆ ನನ್ನಂತ ದಡ್ಡ ಇನ್ಯಾವನು ಇರೋಲ್ಲ. ಯಾವ್ದ್ರಲ್ಲಿ ತೊಡಗಿಸ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಕಣ. ಅಂದ್ರೆ ನಾನು ಕರೆಕ್ಟ್ ಟೈಮ್ಗೆ ಬಂದಿದ್ದೀನಿ ಸಾಬ್. ನೋಡಿ ಸಾಬ್, ಈ ಬಾಂಬೆ ಚಪ್ಪಲಿಗಳಿಗೆ ಫೇಮಸ್. ಈಗ ಹೊಸ ಡಿಸೈನ್ಗೆ ಬಂದಿದೆ ಸಾಬ್. ಕೈಗೆ ಹಾಕೊಳ್ಳೋದು, ಕಾಲಿಗೆ ಹಾಕೊಳ್ಳೋದು, ತಲೆಗೆ ಹಾಕೊಳ್ಳೋದು, ಮಣ್ಕಾಲಿಗೆ ಹಾಕೊಳ್ಳೋದು ಎಲ್ಲ ಚೆನ್ನಾಗಿದೆ ಸಾಬ್. ಮಾಡಿದ್ರೆ ಡಬ್ಕಿ ಡಬಲ್ ಸಾಬ್. 10 ಲಕ್ಷ ಎಲ್ಲಾದ್ರೂ ಸಾಲ ಮಾಡಬೇಕು ಅಂತ ಡಿಸೈಡ್ಗೆ ಮಾಡಿದ್ದಾರೆ ಸರ್. 10% ಬಡ್ಡಿ ಆದ್ರೂ ಪರವಾಗಿಲ್ಲ ಸಾಬ್, ನಾನು ಕೂಡ ಕಡಿಯಿದ್ದೀನಿ. ರೇಸ್ ಮೇಲೆ ಕ್ಯಾ ಬಾತ್ ಕರ್ದೆ 10% ಬಡ್ಡಿ ಕೊಟ್ರೆ ನಿನಗೆ ಲಾಸ್ ಆಗಲ್ವೇನಾ? ಕ್ಯಾ ಬೋಲ್ತಿತ್ತು ಹೇಳಿ ಕೇಳಿ, ನಮ್ದು ಚಪ್ಪಲಿಗೆ ಬಿಸ್ನೆಸ್ ಡಬ್ಕಿ ಡಬಲ್ ಪ್ರಾಫಿಟ್ ತುಂಬಾನೇ ಲಾಭ ಇದೆ ಸಾಬ್. ಸುಮ್ಮನೆ ಆಚೆ ಕಡೆ ಹೋಗಿ ಗುರುತು ಪತ್ತೆ ಇಲ್ದ ಹತ್ರ ಸುಮ್ಮನೆ ಸಾಕು ಅಂತ ಮಾಡಿ ಯಾಕೋ ಮೈ ಕೈ ಎಲ್ಲ ಕೊಡ್ಕೊತೀಯ? ಕಣ್ಣಲ್ಲಿ ಕೈ ಇಟ್ಟು ನೋಡು, ನಾನೇನು ಬೇರೆನಾ? ನಾನು ನೀನು ಒಂದೇ ಕಣ ಇಸ್ಮಾಯಿಲ್. ನೀನು ನಿಮ್ಮ ಮನೆಯಲ್ಲಿ ಹುಟ್ಟಿದೆ, ನಾನು ನಮ್ಮ ಮನೆಯಲ್ಲಿ ಹುಟ್ಟಿದೆ, ಹಂಗಾಗಿ ಬೇರೆ ಬೇರೆ. ಆಕ್ಚುಲಿ ನಾನು ನೀನು ಎಲ್ಲ ಒಂದೇ. ಈಗ ನಿನಗೆ 10 ಲಕ್ಷ ಸಾಲ ಬೇಕಲ್ವಾ, ನಾನೇ ಕೊಡ್ತೀನಿ ಕಣ. ಆದ್ರೆ ತಿಂಗಳು 10% ಬಡ್ಡಿ ಕರೆಕ್ಟಾಗಿ ನಮ್ದು ಪಾಲ್ಗೆ ಇವತ್ತು ನೀವು ಎಲ್ಲ ತರ ಬಂದ್ಬಿಟ್ರಿ ಸರ್. ಈ 10 ಲಕ್ಷ ನಂಗೆ ಕೊಟ್ಬಿಡಿ ಸಾಬ್. 1 ತಿಂಗಳಲ್ಲಿ 10 ಬಡ್ಡಿ ಎಲ್ಲ ಕೊಟ್ಬಿಡ್ತೀನಿ ಸಾಬ್. ಬರ್ತೀನಿ ನೋಡು ಇಸ್ಮಾಯಿಲ್. ಅದು ವ್ಯವಹಾರ ಆದ ಮೇಲೆ ಒಬ್ರಿಗೊಬ್ರು ಕಾಲೇ ಎಳಿಬಾರ್ದು, ಒಬ್ಬರಿಗೆ ಮೇಲೆ ಇನ್ನೊಬ್ರು ಸವಾರಿಗೆ ಮಾಡ್ಬೇಕಾಗುತ್ತೆ. ಅದು ಇಸ್ಮಾಯಿಲ್, 1 ತಿಂಗಳು ಅಂದ್ರೆ ನಿಂಗೆ ಅರ್ಜೆಂಟ್ ಆಗ್ಬಿಡುತ್ತೆ. ಒಂದು ಕೆಲಸಕ್ಕೆ ಮಾಡು, 8 ತಿಂಗಳು 10 ತಿಂಗಳು ಬಿಟ್ಕೊಂಡು ಕೊಡು. ಆದ್ರೆ ತಿಂಗಳ ಮಾತ್ರ 10% ಬಡ್ಡಿನ ಕರೆಕ್ಟಾಗಿ ಕೊಟ್ಬಿಡ್ತೀನಿ ಸಾಬ್. ನಾನು ಬಾಂಬೆಗೆ ಹೋಗಿಂತ ಮುಂಚೆ ನಮ್ದು ಅಂಗಡಿಗೆ ಒಂದ್ಸರಿ ಬಂದ್ಬಿಡಿ. ಯಾಕೋ? ನಿಮ್ದು ಮುಖಕ್ಕೆ ಮ್ಯಾಚ್ ಆಗೋ ಒಂದು ಚಪ್ಪಲಿ ಕೊಟ್ಬಿಡ್ತಾರೆ. ನೀವು ಹೊತ್ತು ತಿನ್ನೋದು ಮಲ್ಗೋದು ಇದೇ ಆಗೋಯ್ತಿರ್ದು. ಮಾಡ್ತೀನಿ ತಾಳು. ಅಲ್ಲೋ ಮಲಗಿರೋನ್ನ ಹೊಡೆದೆಪ್ಸಿದ್ರೆ ಮುಂದಿನ ಜನದಲ್ಲಿ ತಿಳಿ ಹಾಕುತ್ತಮ್ಮ. ಈ ಪೇಪರ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಶಿವಲಿಂಗ ದರ್ಶನಕ್ಕೆ ಹೋದ ಇಡೀ ತಂಡ ನಾಪತ್ತೆ. ಇಲ್ಲೇ ಹೋಗಿರೋದು. ಆಗ್ಲಿಂದ ಅಪ್ಪ ಫೋನಿಗೆ ಟ್ರೈ ಮಾಡ್ತಾನೆ ಇದೀನಿ, ಹೋಗ್ತಾನೆ ಇಲ್ಲ. ಒಂದು ನಾಟ್ ರೀಚಬಲ್ ಆಗಿರ್ಬೇಕು, ಇಲ್ಲ ಫೋನ್ನ ಕಳ್ಕೊಂಡ್ಬಿಟ್ಟಿರ್ಬೇಕು, ಇಲ್ಲ ಕರೆನ್ಸಿ ಮುಗ್ದಿರ್ಬೇಕು, ಇಲ್ಲ ಬ್ಯಾಟ್ರಿ ಡೆಡ್ ಆಗಿರ್ಬೇಕು. ಈಗ ಯಾವ್ದಾಗಿಲ್ಲ ಅಂದ್ರೆ ಹಂಗತ್ತೇನೆ. ಪಲ್ಲು, ಹಲೋ, ಎಕ್ಸ್ಕ್ಯೂಸ್ ಮೀ, ಪಲ್ಲು, 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 ಏನಾಗಿದ್ದೀರಿ 3 ಜನಕ್ಕೂ? ಅದಕ್ಕೆ ಹಿಮಲಿಂಗ ದರ್ಶನಕ್ಕೆ ಹೋಗಿದ್ದ ಇಡೀ ತಂಡ ನಾಪತ್ತೆ ಅಂತ ಪೇಪರ್ ಅಲ್ಲಿ ಬಂದಿದೆ. ಹೋಗಿದ್ದು ಹಿಮಲಿಂಗ ದರ್ಶನ ಮಾಡೋದಕ್ಕೆ ಅಲ್ಲಿವರೆಗೂ ಯಾಕೆ ಹೋಗ್ಬೇಕಾಗಿತ್ತು? ಇಲ್ಲಿ ಟಿವಿಲೇ ತೋರಿಸಿರೋರಪ್ಪ. ಜಾಜಿ ಅವ್ರೆ, ಟಿವಿಲಿ ಬೋಡ ಮಾಮ ಮಸಾಲ ದೋಸೆ ಮಾಡೋದನ್ನ ನೋಡಿದ್ರೆ ತಿಂದಂಗ ಆಗುತ್ತೇನ್ರಿ? ಅಮ್ಮ ಎಲ್ಲಿದ್ದಾರೆ ಅಂತ ಹೋಗಿ ಹುಡ್ಕೊಂಡ್ ಬಾ. ಪಲ್ಲು, ತುಂಬ ಪ್ರವೇಶ್, ಹಿಮಾಲಯ ಮೌಂಟನ್ ಆ ತುದಿಯಿಂದ ಈ ತುದಿವರೆಗೂ ಇರುತ್ತೆ. ಸಿಕ್ಕಾಪಟ್ಟೆ ಸ್ನೋ ಇರುತ್ತೆ. ಆ ಸ್ನೋ ಫಾಲ್ ಅಲ್ಲಿ ನಿಮ್ಮದನ್ನ ಹೇಗೆ ಹುಡ್ಕೋಕ್ಕಾಗುತ್ತೆ? ಮತ್ತೀಗ ಏನ್ ಮಾಡೋಣ? ನಾಳೆ ಪೇಪರ್ ಅಲ್ಲಿ ಸುದ್ದಿ ಬರುತ್ತಲ್ಲ, ಆಗ ಗೊತ್ತಾಗುತ್ತೆ. ಏನ್ ಗೊತ್ತಾಗುತ್ತೆ? ಅತ್ತೆ ಅಲ್ಲ ಇವ ಅಥವಾ ಡೆಡ್ ಅಂತ. ಎಕ್ಸ್ಕ್ಯೂಸ್ ಮೀ ಪಾಂಡ್ರಂಗ, ನಾನೊಂದು ವಿಷಯ ಹೇಳ್ಬೇಕು. ಲೇ, 1 ತಿಂಗಳ ಮೇಲೆ 1 ವಾರ ಆಯ್ತು ಕಣ ಬಂದಿಲ್ಲ. ನಾನು ಅದೇ ವಿಷಯ ಮಾತಾಡಕ್ ಬಂದಿರೋದು, ಇನ್ನೂ ಬಂದಿಲ್ಲ. ಲೇ, ನಿನ್ನ ಸಂಟ ನನ್ನ ಮುಂದೆ ಹೇಳ್ಕೋಬೇಡ ಕಣ. ನನ್ನ ಸಂಟನ್ನು ಕೇಳಿಸ್ಕೊಳ್ಳೋರು ಯಾರು? ಇಸ್ಮಾಯಿಲ್, ಬಾಂಬೆ 10 ಲಕ್ಷ ಬಂದಿಲ್ಲ. 10 ಲಕ್ಷದ ಬಗ್ಗೆ ಮಾತಾಡ್ತಾ ಇದೆಯಲ್ಲ, ಇವತ್ತಿನ ಪೇಪರ್ ಏನಾದ್ರು ಓದಿದ್ಯಲ್ಲ? ಲೇ, ಅದು ನೀನು ಓದೋದು, ಅದ್ರಲ್ಲಿ ಅವ್ರ ಜೈಲಿಗೆ ಹೋದ್ರು ಇವ್ರ ಜೈಲಿಗೆ ಹೋದ್ರು ಬರೀ ಇದೇ ಇರುತ್ತೆ ಕಣ. 1 ತಿಂಗಳ ಮೇಲೆ 1 ವಾರ ಬಂದಿಲ್ಲ ಕಣ. ಲೇ, ಅದೆಲ್ಲದಕ್ಕಿಂತ ಅತಿ ಮುಖ್ಯವಾದ ಒಂದು ವಿಚಾರ ಬಂದಿದೆ ಕಣ. ಏ ಬೇಡ ಕಣ, ಸುಮ್ಮನೆ ಇಲ್ಲಿಂದ ಹೋಗ. ಬಾವಾ, ಹೊತ್ತು ನಿಮ್ಮ ಹತ್ರ ಯಾವ್ದೋ ಮುಖ್ಯವಾದ ವಿಷಯ ಹೇಳ್ಬೇಕು ಅಂತ ಬಂದ್ರೆ ಅವ್ನು ಹಂಗೆ ಹೊಡಿತಿದ್ರಲ್ಲ ಬಾವಾ. ಅದು ಇವ್ರೆ ಎಲ್ಲಿದ್ದೀರಪ್ಪ? ಇಲ್ಲ ಬಾಬಾ, ಅವನು ಉಳ ಬಿಟ್ಟಂಗೆ ನೀನು ಉಳ ಬಿಡ್ಬೇಕು ಅಂತ ಬಂದಿದ್ದೀವಿ.
ಅಲೋ, ಈ ಕಡೆಯಿಂದ ಅದೆತ್ತಿದ್ರದು ಆ ಕಡೆಯಿಂದ ಯಾರು? ಓ ಸಲಾಮ್ ಅಲೈಕುಮ್ ಅಸ್ಮತುಲ್ಲಾ. ಬಂದ ಚಪ್ಪಲಿ ತುಕನು ಅಲ್ಲಿ ನಮ್ಮ ಇಸ್ಮೇಲ್ ಬಂದ್ರಾ? ಬಂದಿಲ್ವಾ? ಅದನ್ನ ಹೇಳಕ್ಕೆ ಅಂತ ಫೋನ್ ಮಾಡಿದ್ರಾ? ಥ್ಯಾಂಕ್ಸ್ ಅಪ್ಪ, ಸಿಕ್ಕಿ ಫೋನು. ಅಣ್ಣಯ್ಯ, ಒಂದ್ ತಿಂಗಳ ಮೇಲೆ ಒಂದ್ ವಾರ ಆಯ್ತು, ಇನ್ನು ಬರ್ಲಿಲ್ಲ ಅಂದ್ರೆ ಹೇಗೆ? ಲೇ ದೇವರು ಕೊಟ್ಟ ತಂಗಿ, ನೀನು ನನ್ನ ಅರ್ಥ ಮಾಡ್ಕೊಂಡಷ್ಟು ಈ ಕಪಿಗಳು ಅರ್ಥ ಮಾಡ್ಕೊಂಡಿಲ್ಲ ನೋಡಮ್ಮ. ಇದ್ರ ಬಗ್ಗೆ ನೀನ್ ಏನಾದ್ರು ಮಾಡ್ಲೇಬೇಕು. ಅದಕ್ಕೆ ನಾನು ಡಿಸೈಡ್ ಮಾಡ್ಬಿಟ್ಟಿದ್ದೀನಿ, ಹುಡ್ಕೊಂಡು ಬಂದೇ ಬರ್ತೀನಿ. ಹಂಗಾಗಿ ನಾನೀಗ ಬಾಂಬೆ ಹೋಗ್ತಾ ಇದ್ದೀನಮ್ಮ. ಅಣ್ಣಯ್ಯ, ನೀನ್ ಹೋಗ್ಬೇಕಾಗಿರೋದು ಬಾಂಬೆಗಲ್ಲ, ಹಿಮಾಲಯಕ್ಕೆ. ಲೇ, ನೀನು ನನಗೆ ಬುಧವಾದ ಹೇಳಂಗಾಗ್ಬಿಟ್ಟೆನಮ್ಮ. ನೋಡು ಪುಟ್ಟಣ್ಣ ಅವ್ರು ಏನ್ ಹೇಳವ್ರೆ, ನಾವ್ ಎಲ್ಲಿ ಕಳ್ಕೊಂಡಿರ್ತೀವೋ ಅಲ್ಲೇ ಹುಡುಕ್ಬೇಕಂತೆ. ಹಾಗಾಗಿ ನಾನು ಬಾಂಬೆಗೆ ಹೋಗ್ತೀನಿ. ನಾನು ಬ್ಯೂಟಿ ಪಾರ್ಲರ್ ಹೋಗ್ಬೇಕು. ಗಿವ್ ಮಿ 3000. ಇರೋ ಒಂದು ಮುಖಕ್ಕೆ ಅದೆಷ್ಟು ಸಲ ಸುಣ್ಣ ಬಣ್ಣ ಮಾಡ್ಕೋತೀರಾ? ಅದೆಲ್ಲ ನಿಮ್ಗೆ ಯಾಕೆ? ಸುಮ್ಮನೆ ಮನೆ ಕೊಡ್ರಿ. ಇಲ್ಲಿ ತಲೆ ಹೋಗುವಂತ ವಿಷಯ ನಡೀತಾ ಇದೆ. ಅವ್ರು ಮೋನಿ ಅಂತ ಬರೀ ಬಿಡ್ರಿ ಜಾಗನ. ಹಬಿ ಯಾಕೆ ಇಷ್ಟೊಂದು ರೊಚ್ಚಿಗೆದ್ದಿದ್ದಾರೆ? ನನಗೆ ಹಬಿ ಮನೆ ಕೊಡ್ರೆ ಅವ್ರ ಮಗನ ಕೊಡ್ತಾರೆ. ಹಬಿ ಏನಾಗಿದೆ ನಿಮ್ಗೆ? ಅದನ್ನ ನಾನು ಬಾಂಬೆಗೆ ಹೋಗಿ ಬಂದ್ಮೇಲೆ ಹೇಳ್ತೀನಿ. ಒಂದು ಮೇಕಪ್ ಕಿಟ್ ಇಟ್ಕೊಂಬನ್ನಿ. ಯಾವ ಮನೆ ಹತ್ಕೊಂಡು ಹೊಡಿತಾ ಇರ್ಬೇಕಾದ್ರೆ ನಾನು ಸಿಗರೇಟ್ ಹಾಕಿ ಏನಾಯ್ತು ಅಂತ ಹುಡುಕಕ್ ಹೋಗಿದ್ದಂತೆ. ನಂದು ಏನ್ ಸಂಬಂಧ? ಅದು ನನಗೂ ಗೊತ್ತಾಗ್ತಿಲ್ಲ ಅಷ್ಟೇ. ಅಣ್ಣಯ್ಯ ಹೋಗ್ಬೇಕಾಗಿದ್ದು ಹಿಮಾಲಯಕ್ಕೆ, ಬಾಂಬೆಗೆ ಹೋಗ್ತಾ ಇದ್ದಾನೆ. ಶಾಕಲ್ಲಿ ಎಲ್ಲಿಗೂ ಹೋಗ್ಬೇಕಾಗಿರೋ ಎಲ್ಲೋ ಹೋಗ್ತಿದ್ರೆ ಹೇಳು. ಈ ಕಡೆಯಿಂದ ಪಾಂಡ್ರಂಗ ಗಂಡುಗಳು, ಆ ಕಡೆಯಿಂದ ಯಾರ್ರೇ? ಅಣ್ಣಯ್ಯ, ನಾನು ಎಲ್ಲಿಗೆ ಹೊರಟಿದ್ಯಾ? ಸುಡುಗಾಡಿಗೆ ಹೋಗ್ತಾ ಇದ್ದೀನಿ. ಇಡೇ ಫೋನ್. ಎಲ್ಲಿ ಹೋದ್ರಂತೆ? ಸುಡ್ಗಾಡ್ದಂತಪ್ಪ. ಅವರು ಅಲ್ಲಿಗೆ ಹೋದ್ರ? ಏನಪ್ಪ ಹೇಳ್ತಾ ಇದ್ದೀರಾ? ಪಲ್ಲು, ನಾವಿಬ್ರು ನಿಮ್ಗೊಂದು ವಿಚಾರದನ್ನ ಮರ್ತ್ಬಿಟ್ವಿ. ಏನ್ ವಿಷಯ? ರಂಗತ್ತೆ ಹಿಮಲಿಂಗ ದರ್ಶನ ಆದ್ಮೇಲೆ ಸತ್ತೋಗ್ಬಿಡ್ತಾರಂತೆ. ಆ ವಿಷಯನ ಪಾಂಡ್ರಂಗ ಒಬ್ಳಿಗೆ ಮಾತ್ರ ತಿಳಿಸ್ತಾರಂತೆ. ಲೇ ಪಾಂಡ್ರಂಗ, ಈ ವಿಷಯನ ಮನೆಯವ್ರು ಯಾರಿಗೂ ಹೇಳ್ಬೇಡ ಅಂತಾನು ಹೇಳಿದ್ರು. ನಾವ್ಯಾರು ಸರಿ ಇಲ್ವಂತೆ. ಈ ವಿಷಯ ಇಷ್ಟ ಲೇಟಾಗಿ ಹೇಳೋದು. ಅಲ್ಲ, ಹಬಿ ಹಿಮಾಲಯಕ್ಕೆ ಹೋಗ್ದೆ ಬಾಂಬೆಗೆ ಯಾಕೆ ಹೋದ್ರು? ಹಿಮಾಲಯಕ್ಕೆ ಡೈರೆಕ್ಟ್ ಫ್ಲೈಟ್ ಸಿಕ್ಕಿಲ್ಲ ಅನ್ಸುತ್ತೆ. ಅದಕ್ಕೆ ಬಾಂಬೆಗೆ ಹೋಗ್ಬೋದು. ದಯವಿಟ್ಲ, ನನಗೆ ತುಂಬಾ ಅಳು ಬರ್ತಾ ಇದೆ ಕಣೋ. ನನಗೂ ತುಂಬಾ ಅಳು ಬರ್ತಿದೆ ಕಣೋ. ಮಸಾಲೆ ದೋಸೆ ತಿನ್ಬಿಟ್ಟು ಸಮಾಧಾನ ಮಾಡ್ಕೊಳ್ಳೋದು. ನಮ್ಮ ಜೊತೆ ನೀನು ದೋಸೆ ತಿನ್ನುವಂತೆ ಬಾ. ಎಕ್ಸ್ಕ್ಯೂಸ್ ಮೀ, ಯಾಕ್ರೋ ಎಲ್ಲರೂ ಟ್ರೈ ಮಾಡ್ತಾ ಇದ್ದೀರಾ? ವಾಟ್ ಹ್ಯಾಪನ್? ಕನ್ನಡ ಓದಕ್ ಬರುತ್ತಾ? ಬರ್ದೇನೆ. ಹಿಮಪಾತದಲ್ಲಿ ಸತ್ತವರ ಸುಳಿವೇ ಇಲ್ಲ. ಶುವಿನ ಅತ್ತೆ. ಮೊದ್ಲು ಅಮ್ಮ ಹೋದ್ರು, ಆಮೇಲೆ ಅಣ್ಣ ಹೋಗಿರೋದ್ ನೋಡಿದ್ರೆ ಅಮ್ಮನ ಸಂಸ್ಕಾರ ಮುಗಿಸ್ಕೊಂಬರೋದ್ ಗ್ಯಾರಂಟಿ. ಅವನಿಗೆ ದುಡ್ಡು ಕೊಡೋಕ್ಕಿಂತ ಮುಂಚೆ ಯಾವುದಕ್ಕೂ ನಾನು ಒಂದ್ಸಲ ಯೋಚನೆ ಮಾಡಬೇಕಿತ್ತು. ಯಾವುದೇ ಕೆಲಸ ಮಾಡೋಕ್ಕಿಂತ ಮುಂಚೆ 10 ಸಾರಿ ಯೋಚನೆ ಮಾಡಬೇಕು ಸರ್. ಈಗ ಬಂದು ಹೇಳ್ತೀಯಲ್ಲ ಶಿವ, ನಾನು ಆಕ್ಚುಲಿ ಒಂದು ಸಲ ಯೋಚನೆ ಮಾಡಿದ್ದೆ, ಇನ್ನು 9 ಸಲ ಯೋಚನೆ ಮಾಡಿದ್ರೆ ನಾನು ಮಾರ್ತು ಬಿಟ್ಟಿದ್ದೆ. ನೀವು ಯಾರೋ ಏನೋ ಗೊತ್ತಿಲ್ಲ, ಆದ್ರೆ ನನ್ನ ದುಃಖ ನಿಮ್ಮ ಹತ್ರ ತೋಡ್ಕೊಂಡ್ಬಿಡ್ತೀನಿ. ಅದು ನಾನು ಯಾರಿಗೋ ಒಂದು ಸೈಟನ್ನ ಡೀಲ್ ಮಾಡಿ ಕೊಟ್ಟಿದ್ದೆ. ಅದರಲ್ಲಿ ನನಗೆ 10 ಲಕ್ಷ ರೂಪಾಯಿ ಕಮಿಷನ್ ಅಂತ ಬಂದಿತ್ತು. ಅದನ್ನು ಆ್ಯಕ್ಚುಲಿ ನಾನು ಯಾವುದಾದ್ರ ಮೇಲೆ ನಾನೇ ಬಂಡವಾಳ ಹೂಡಬೇಕು ಅಂತ ಚಿಂತಿಸ್ತಾ ಇದ್ದೆ. ಅದರಲ್ಲಿ ಇಸ್ಮಾಯಿಲ್ ನಾನು ಬಂದು, ನೀವ್ಯಾಕೆ ಸುಮ್ಮನೆ ಬಂಡವಾಳ ಹಾಕ್ತೀರಾ, ಆ ದುಡ್ಡನ್ನು ನನಗೆ ಬಡ್ಡಿ ಸಾಲ ಕೊಡ್ತೀವಿ, ನಾನು ನಿಮಗೆ 10% ಕೊಡ್ತೀನಿ ಅಂದ. ಅಲ್ಲ 10% ಅಂದರೆ ಅಲ್ಪ ಸ್ವಲ್ಪ ಆಯ್ತೆ, ಏನೋ ತಿಂಗಳ ಇಷ್ಟಿಷ್ಟು ನಿಡಿಗಂತೆ ಬರುತ್ತಲ್ಲ ಅಂತ ನಾನು ಹಿಂದೆ ನೋಡಿದೆ ಮುಂದೆ ನೋಡಿದೆ, ಅವನಿಗೆ ಕೈ ಕೊಟ್ಟೇ ಬಿಟ್ಟೆ. ಆ ಬಡ್ಡಿನಾದ್ರೂ ಕೊಡ್ಬೇಕಿಲ್ಲ, ಅಸಲಾದ್ರೂ ಕೊಡ್ಬೇಕು ತಾನೆ. ಇವಾಗ ಬಾಂಡ್ ಎಲ್ಲ ಹೋಗ್ತೇಕಂಡ್ರೆ ಪತ್ತನೇ ಇಲ್ಲ ಆ ಸಮಯ. 10 ಲಕ್ಷ ಕಳ್ಕೊಂಡವರಿಗೆ 50,000 ಯಾವ ಮಹಾ ಬಿಡಿ ಸರ್. ಆನೆನೆ ಹೋದ್ಮೇಲೆ ಆನೆ ಬಾಲು ತೂತು ಹೋದ್ರೆ ಏನಂತೆ? ಅದೇ ತಗೊಂಡು ಫ್ರಿಜ್ಜಲ್ಲಿ ಇಡಕ್ಕೆ ಬರುತ್ತಾ? ಅಲ್ಲ ಕಣ್ರೆ, ಏನು 50,000 ಆನೆ ಬಾಲ ಕೂದಲು ಏನಿದೆಲ್ಲ? ಏನೂ ಇಲ್ಲ, ನನಗೊಂದು 50,000 ರೂಪಾಯಿ ಸಾಲ ಕೊಟ್ರೆ ತಿಂಗಳ 10% ಬಡ್ಡಿ ಕೊಡ್ತೀನಿ. ನಾನು ಮೊದಲು 10 ಲಕ್ಷ ರೂಪಾಯಿ ಕಳ್ಕೊಂಡು ಒದ್ದಾಡ್ತಾ ಇದ್ದೀನಿ, ಇವ್ನಿಗೆ 50,000 ರೂಪಾಯಿ ಸಾಲ ಬೇಕು. ಇತ್ತಿಕು ನೀನು ಯಾರು ಏನು ಎತ್ತ, ನಿನ್ಗೆ ಯಾಕೆ ನಾನು ಸಾಲ ಕೊಡ್ಬೇಕು? ಫ್ರೆಂಡು ಅನ್ಕೊಳ್ಳಿ ಸರ್. ಇಷ್ಟು ಸಾಕು ಬಿಡ. ಆ ಇಸ್ಮಾಯಿಲ್ ಸಿಗದೆ ಇದ್ರೆ ಏನಂತೆ, ಅವನ ಸ್ನೇಹಿತರಾಗಿ ನೀನು ಸಿಕ್ಕಲ್ಲ, ನನಗೆ ಅಷ್ಟು ಸಾಕು ಬಿಡ. ಎಲ್ಲ ಇಸ್ಮಾಯಿಲ್ ಫ್ರೆಂಡ್ ಅಂತ ಹೇಳ್ಕೊಂಡ್ರೆ ಸಾಲ ಕೊಡ್ತೀರೇನೋ ಅಂದ್ಕೊಂಡೆ. ತೆಪ್ಪಗೆ ಇಲ್ಲಿಂದ ಜಾಗ ಖಾಲಿ ಮಾಡು, ಇಲ್ಲ ಅಂದ್ರೆ ನಾನು ನನ್ನ ಇನ್ನೊಂದು ಮುಖ ತೋರಿಸ್ಬೇಕಾಗುತ್ತೆ. ಸಾಲ ಕೊಡಲ್ವಾ? ಕೊಡಲ್ಲ ಹೋಗಲೇ. ಹೋಗಲೇ. ಈ ಕಡೆಯಿಂದ ಅದೆತ್ತಿದ್ರದು, ಆ ಕಡೆಯಿಂದ ಯಾರೇ? ಹೌದಾ ಕನ್ಫರ್ಮಾ? ಅಯ್ಯೋ, ಹೈದರಾಬಾದ್ಗೆ ಹೋಗೋ ವೃಕ್ಷಾಂತ ಉಳಿಸ್ಕೊಡಲ್ಲಪ್ಪ ನೀವು. ತಮಗೆ ಧನ್ಯವಾದಗಳು. ಜಿಕ್ಕೆಪ್ಪ ಫೋನು.
ಶಿವನೇ, ಆ ಇಸ್ಮಾಯಿಲನ್ನು ಹೆಂಗಾದ್ರೂ ಮಾಡಿ ಹಿಡಿದಾಕ್ಬೇಕು ಅಂತ ನಾನು ಹೈದರಾಬಾದ್ಗೆ ಹೋಗ್ಬೇಕು ಅಂತ ಸ್ಕೆಚ್ ಹಾಕಿದ್ದೆ. ಆ ಇಸ್ಮಾಯಿಲ್ ಹೈದರಾಬಾದಿಂದ ಮತ್ತೆ ಬಾಂಬೆ ಬಂದವಂತೆ. ಏನು ನಾನು ಬಾಂಬೆ ಬಿಟ್ಟಿಲ್ಲ, ಹೈದರಾಬಾದ್ ಬಿಟ್ಟು. ಅಯ್ಯೋ ಭಗವಂತ, ಇದು ತಗೊಂಡ್ರೆ ಈ ಕಡೆನೇ ಬರ್ತವೆ. ಹೇಳಿ ಕೇಳಿ ಚಪ್ಪರ ಮಗ. ನಾವೇನೋ ಹೇಳಿದ್ರೆ ಇವನೇನೋ ಅರ್ಥ ಮಾಡ್ಕೊತಾನೆ. ಏನು ಮಾಡ್ಲಪ್ಪ, ಬಂದದ್ದೆಲ್ಲ ಬರ್ಕೊತಾನು ದೇವರದ ಒಂದು ಹೇಳ್ಕೊತ. ಪಾಂಡವನ ಚೆನ್ನಾಗಿದ್ಯಾ? ಆಟೋ ನಾನ್ ಚೆನ್ನಾಗಿದ್ದೀನಪ್ಪ, ನೀನ್ ಚೆನ್ನಾಗಿದೀಯಲ್ಲ? ಚಪ್ಪನ ಮಗನಿಗೆ ಇದು ಟೆನ್ಷನ್ ಇದ್ದಂಗೆ ಕಾಣಿಸುತ್ತೆ. ಅದೋ ನಾನೀಗ ಹೈದರಾಬಾದಿಗೆ ಹೋಗ್ಲು ಇಲ್ಲ ಬಾಂಬೆಗೆ ಹೋಗ್ಲು ಅಂತ ಯೋಚನೆ ಮಾಡ್ತಾ ಇದ್ದೀನಪ್ಪ. ಈಗೆಲ್ಲ ಸಿಗುತ್ತೆ, ಟೆನ್ಷನ್ ಮಾತ್ರ ಸಿಗುತ್ತೆ. ಅದು ತಿನ್ನು ತಲೆನೋ ಹೋಗುತ್ತೆ. ಅದೋ ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಹೋಗ್ಬೇಕಿತ್ತು, ಹೋಗ್ಬಿಟ್ಟು ಬರಲ್ಲ? ಎಲ್ಲಿಗೆ ಹೋಗ್ತಾ ಇದೀಯಾ? ಅದು ನಮ್ದು ಚಿಕ್ಕಮ್ಮಂದು ತಿಥಿ ಮಾಡ್ಬಿಟ್ಟು ಎಡೆ ಇಕ್ಕವ್ರಂತೆ, ತಿನ್ನಕ್ಕೆ ಹಾಗೆ ಬಂದಿಲ್ವಂತೆ, ಹಂಗಾಗಿ ಹೋಗ್ಬಿಟ್ಟು ತಿಂತೀನಪ್ಪ. ಅಯ್ಯೋ ನಮ್ಮ ಸತ್ತೋಗ್ಬಿಟ್ರ. ಮೊದಲು ಮುಖ ನೋಡ್ಕೊಂಬಂದ್ಬಿಡ್ತೀನಪ್ಪ. ಮನೇಲಿ ಸುತ್ತ ಛಾಯೆ ಇದ್ರು ಗಾಡಿನ ಕಾಣಿಸ್ತಾ ಇಲ್ಲ. ಸುದ್ದಿ ಸುಬ್ಬಣ್ಣ ಅವರು ಏನ್ ಸಮಾಚಾರ? ವಾಮಾಚಾರ ಮಾಡೋದ್ ಬಿಟ್ಟು ತುಂಬಾ ದಿನ ಆಯ್ತು. ಅಲ್ಲೂ ಮೊದ್ಲೇ ಕೆಪ್ಪು ಕಿವಿ ಕೆಲ್ಸಿಲ್ಲ, ಜೋರಾಗಿ ಮಾತಾಡ್ಸ್ಬೇಕು. ಹುಷಾರು. ಏನ್ ಬಂದಿದ್ದು? ಇಷ್ಟಕ್ಕೆಲ್ಲ ಬಂದ್ ಆಚರಣೆ ಮಾಡೋದಕ್ಕಾಗಲ್ಲಮ್ಮ. ಏನ್ ಸಮಾಚಾರ? ಯಾಕೆ ಬಂದ್ರಿ? ಪಾಂಡ್ರಂಗ ಸಿಕ್ಕಿದ್ದ. ಎಲ್ಲಿಗೆ ಹೋಗ್ತಿದ್ಯಾ ಅಂತ ಹೇಳಿದಕ್ಕೆ ಅಮ್ಮನ್ ತಿಥಿ ಮಾಡೋದಿಕ್ಕೆ ಅಂತ ಹೇಳ್ದ. ಸರ್, ನಮ್ಗೆ ಈ ವಿಷಯ ತಿಳಿಸಿ ಫಸ್ಟ್ ಉತ್ತರ ಮಾಡಿದ್ರ ಹೊರಡಿ. ಇಲ್ಲೇ ರೀ ಅಂತ ಹೇಳಿದ್ರ. ರಂಗಮ್ಮ ಸತ್ತಿರೋ ಮನೆಯಲ್ಲಿ ನಾನು 1 ನಿಮಿಷನೂ ಇರೋದಿಲ್ಲ. ಹೊಡ್ತೇನೆ. ಲಾಸ್ಟ್ ಟೈಮ್ ನಮ್ಮ ಅತ್ತೆ ಮುಖ ನೋಡಕ್ಕೆ ಆಗ್ಲಿಲ್ವಲ್ಲ. ಬೇಜಾರು ಮಾಡ್ಕೊತಿದ್ರ. ಫೋಟೋ ಇದಿಲ್ಲ, ಅದನ್ನ ನೋಡೇ ಧನ್ಯರಾಗಣ. ಅತ್ತೆಯವರು ಎಷ್ಟು ಒಳ್ಳೆಯವರಾಗಿದ್ರು. ಅತ್ತೆ ಬ್ಲೆಸ್ ಮೀ ಅಂತ ನಾನು ಒಂದೇ ಫಿಂಗರ್ ಇಂದ ನಮಸ್ಕಾರ ಮಾಡ್ದಾಗ್ಲೆಲ್ಲ ಲಾಮ ಒಳ್ಳೇದಾಗ್ಲಮ್ಮ ಅಂತ ಎಷ್ಟು ಚೆನ್ನಾಗಿ ಬ್ಲೆಸ್ ಮಾಡ್ತಾ ಇದ್ರು. ಈಗ ಅವ್ರು ಹೊರಟೋಗ್ಬಿಟ್ಟಿದ್ದಾರೆ. ನನಗೆ ಯಾರು ಬ್ಲೆಸ್ ಮಾಡ್ತಾರೆ? ಅತ್ತೆ, ನೀವ್ ಇಷ್ಟ ಬೇಗ ಹೋಗ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀವ್ ಹೋಗೋದಕ್ ಮುಂಚೆ ನನ್ ಕೈನ ನಮ್ಮ ಯಜಮಾನ್ರ ಕೈಗಿಟ್ಟು ಹೋಗೋದಕ್ಕೆ ಏನ್ ಬಂದಿತ್ತು ದಾಡಿ. ಚಂಪಾ, ಅವ್ರು ನನ್ನ ಯಜಮಾನ್ರು. ಇಟ್ಕೊಳ್ಳಿ, ನಾನೆಲ್ ಬೇಡ ಅಂದೆ. ಇಟ್ಕೊಂಡಿಲ್ಲ, ನಾನು ಅವ್ರನ್ನ ಕಟ್ಕೊಂಡಿದ್ದೀನಿ. ಈ ಸಮಯದಲ್ಲಿ ಇದೆಲ್ಲ ಬೇಕಿತ್ತ? ಏನ್ ಮಾಡ್ಲಿ, ಬಿಟ್ರೆ ನೀನು ಮಿತಿ ಮೀರ್ ಬಿಡ್ತೀಯಾ? ಮದುವೆ ಆದಾಗ ನನ್ನನ್ನೆಷ್ಟು ಚೆನ್ನಾಗಿ ಮನೆ ತುಂಬಿಸ್ಕೊಂಡ್ರಿ. ನಾನು ಪಲ್ಲುನೆಷ್ಟು ಪ್ರೀತಿ ಮಾಡ್ತೀನೋ ನಿಮ್ಮನ್ನು ಅಷ್ಟೇ ಪ್ರೀತಿ ಮಾಡ್ತಿದ್ದೆ. ಇದ್ರಲ್ಲಿ ಯಾವ ಕಷ್ಟೇನ ನಾನು ಅಷ್ಟೇ ಕರೀಲಿ. ಊರಲ್ಲಿ ಕುರಿ ಕಾಯ್ಕೊಂಡಿದ್ದವನ್ನ ಮದುವೆ ಮಾಡಿಸ್ತೀನಿ ಅಂತ ಇಲ್ಲಿ ಕರ್ಕೊಂಬಂದೆ. ನನ್ನ ಮದುವೆ ಲಾಡು ಊಟ ತಿನ್ನೋದ್ಬಿಟ್ಟು ನೀನ್ ನನಗೆ ಒಡೆ ಊಟ ಹಾಕಿಸ್ಬಿಟ್ಟು ಅಮ್ಮ ಅಂತ ಸೆರಗಿಟ್ಕೊಂಡು ತಿರುಗ್ತಾ ಇದ್ದೆ. ನೀನು ಹೋದ್ಮೇಲೆ ಈ ಮನೇಲಿ ಸೀರೆ ಉಡೋರೇ ಇಲ್ವೇ? ಇನ್ಯಾರು ಸೆರಗಿಟ್ಕೊಂಡು ಅಮ್ಮ ಅಂತ ಕರೀಲಮ್ಮ. ಎಲ್ಲರೂ ಅವ್ರವ್ರ ದುಃಖನ ತೋಡ್ಕೊಂಡಾಯ್ತು. ಎಲ್ರೂ ಒಂದು ನಿಮಿಷ ಮೌನಾಚರಣೆ ಮಾಡೋಣ. ಆಗ್ಲಾರು ಅತ್ತೆ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಮನೆ ಮಂದಿಗೆಲ್ಲ ಎಷ್ಟೊಂದು ಭಯಭಕ್ತಿ ಬಂದಿದೆ. ದೇವ್ರ ಧ್ಯಾನ ಮಾಡ್ತಿರ್ಬೇಕು. ಹೂವಿನೊಂದಿಗೆ ಈ ನಾಲು ಸ್ವರ್ಗ ಸೇರಲು. ನನ್ನ ಫೋಟೋ ಬಿಟ್ಲ ಯಾರೋ ರಂಗತ್ತೆ ಸಂಬಂಧಿ ಬಂದಿದಾರ ಅನ್ಸುತ್ತೆ, ನೋಡು. ದೆವ್ವ ಅಲ್ಲ ಕಣ್ರೋ, ನಾನು ಲಂಗಮ್ಮ. ನೀನೇನ? ನಾನು ಬದುಕಿದ್ದೀನೋ ಸತ್ತಿದ್ದೀನೋ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಅತ್ತೆ, ನಾನು ಇನ್ನು ಬದುಕಿದ್ದೀನಿ ಅಂತ ಒಂದು ಫೋನ್ ಮಾಡಿ ಹೇಳೋದಕ್ಕೆ ನಿಮ್ಗೆ ಏನ್ ಬಂದಿತ್ತು ದಾಡಿ? ದೀಪಕ್ ಹಾಕಿರೋ ಎಣ್ಣೆ ಎಲ್ಲ ವೇಸ್ಟ್ ಆಗೋಯ್ತು. ತೆಪ್ಪಗಿರ ಒಂದು ಒಡೆ ಊಟ ಮಿಸ್ ಆಯ್ತು. ನಾನು ಸತ್ತಿದ್ದೀನಿ ಅಂತ ನಿಮ್ಗೆ ಯಾರೇ ಹೇಳಿದ್ದು? ಆ ಸುದ್ದಿ ಸುಬ್ಬಣ್ಣ. ಆ ಕ್ಯೂರ್ ನನ್ನ ಮಗನ. ಹೌದು, ಅವ್ರ ಮನೆಗೆ ಬಂದು ನೀವು ಹೋಗ್ಬಿಟ್ಟಿದ್ದೀರಾ ಅಂದ್ರು, ಅದಕ್ಕೆ ಹೀಗ್ ಮಾಡಿದ್ವಿ. ನನ್ನ ಮಗ ಎಲ್ಲೋದ? ನೀವು ಹಿಮಪಾತಕ್ಕೆ ಸಿಕ್ಕಿ ಸತ್ತೋಗಿದ್ದೀರಾ ಅಂತ ಸಂಸ್ಕಾರ ಮಾಡೋದಕ್ಕೆ ಹಿಮಾಲಯಕ್ಕೆ ಹೋಗಿದ್ದಾರೆ. ಅತ್ತೆ, ನೀವು ಹಿಮಾಲಯಕ್ಕೆ ಹೋಗ್ಲಿಲ್ವಾ? ಹೋಗ್ಬೇಕು ಅಂತಿದ್ದೆ. ಅಲ್ಲಿ ವಿಪರೀತ ಚಳಿ ಅಂತದ್ದು. ಸಾಯೋದಕ್ಕೆ ಅಲ್ಲಿಗೆ ಯಾಕೆ ಹೋಗ್ಬೇಕು, ಮನೇಲೆ ಸಾಯೋಣ ಅಂತ ಬಂದೆ. ಬಹಳ ಒಳ್ಳೆ ಕೆಲಸ ಮಾಡಿದ್ರಿ. ಲೇ ಬಿಟ್ಲ, ರಂಗತ್ತೆ ಫೋಟೋಗೆ ಹಾಕಿರೋ ಹಾರ ತೆಗೆದು ಕುಂಕುಮ ಒರೆಸಿ ನೀಟಾಗಿ ಎತ್ತಿಡ. ಯಾಕ ಮುಂದಕ್ಕೆ ಬೇಕಾಗುತ್ತೆ. ಅಮ್ಮ ಎಷ್ಟೊತ್ತು ಅಂತ ಮನೆ ಮುಂದೆ ಹೀಗೆ ನಿಂತಿರ್ತ್ಯಾ? ನೋಡ್ದವ್ರು ತಪ್ಪು ತಿಳ್ಕೊತಾರ, ಒಳಗಡೆ ಬಾಮ್ಮ. ಯಾಳೆ ತಪ್ಪು ತಿಳ್ಕೊಳ್ಳೋಳು? ಆ ಸುಬ್ಬಣ್ಣಂಗೆ ಒಂದು ಗತಿ ಕಾಣಿಸಿ ನಾನು ಒಳಗ್ ಬರೋದು. ಹೋಗು, ರೈಟ್ ರೈಟ್ ಹೇಳೆ. ಏನಾದ್ರೂ ಮಾಡ್ಕೊ, ನನ್ಗೇನು. ಬಾಲೋ ಸುಬ್ಬಣ್ಣ. ರಂಗಮ್ಮನ ದೆವ್ವ ಆಗ್ಬಿಟ್ಟಿದ್ದಾರೆ. ಹುಷಾರ ಮಾತಾಡ್ಸ್ಬೇಕಪ್ಪ. ರಂಗಮ್ಮನ ಅಲ್ಲ,
ಅವಳು ದೆವ್ವ. ಅನ್ಕೊಂಡೆ ಯಾವಾಗ ಬಂದ್ರಿ? ನಿನಗೇನೋ ಗೊತ್ತಿತ್ತು ದೊಡ್ಡೋಗ? ನಮ್ಮ ಮನೆಯೊಳಗೆ ನಾನು ಸತ್ತೋದೆ ಅಂತ ಹೇಳಿದೆ ಅಂತೆ. ನಿಮ್ ತಿಥಿ ಮಾಡಕ್ ಹೋಗ್ತಿದೀನಿ ಅಂತ ಹೇಳ್ತಿದ್ನಪ್ಪ, ಅದಕ್ಕೆ ಬಂದ್ ಹೇಳ್ದೆ. ನನ್ನ ಮಗ ನನ್ನ ತಿಥಿ ಮಾಡ್ತೀನಿ ಅಂತ ಹೇಳುತ್ತ. ಅವನ್ ಸಿಕ್ಕರೆ ಹೇಳು, ಅವನ್ ತಿಥಿ ನಾನ್ ಮಾಡ್ತೀನಿ ಅಂತ. ಅಂತವ್ರಿಗೆ ತಿಥಿ ಮಾಡ್ದೆ ಬಿಟ್ಬಿಟ್ರೆ ಹೀಗೆ ದೌಡ ಆಗ್ಬಿಡ್ತಾರೆ. ಅಯ್ಯೋ ಕಲ್ಮ ಬಸ್ಸಲ್ಲಿ ಯಾವ ಸೀಟಲ್ಲಿ ಕೂತ್ರು ಹಿಂದಿನ ಸೀಟಲ್ಲಿ ಕೂರ್ಬಾರ್ದಪ್ಪ. ಒಳ್ಳೆ ಮಿಕ್ಸಿಲಾಗ ರುಬ್ದಂಗ ಆಗೋಯ್ತು. ಶಿವ 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 ಶಿವ. ಮಗಳೇ, ಅವನೇ ಇನ್ನು ತೀರ್ಕಂಡೇ ಇಲ್ವೇ? ಮೊಮ್ಮಗನ್ ನೋಡ್ದೆ ನಾನೆಲ್ಲೋ ಸಾಯ್ತೀನಿ. ನನ್ನ ಹತ್ರ 2,007 ರೂಪಾಯಿ ಸಿಕ್ತಲ್ಲ. ಆ ಸುಬ್ಬಣ್ಣ ಹತ್ರ ನನ್ನ ಬಗ್ಗೆ ಏನ್ ನೋಡಿದ್ರು? ಅಯ್ಯೋ ಶಿವನೇ, ನಮ್ದೇ ನಮಗೆ 108 ಕೂತೈತೆ. ನಿಮ್ ಬಗ್ಗೆ ಏನ್ ಹೇಳ್ಕೊಂಡು ಓಡಾಡ್ಲಿ? ಒಂದಲ್ಲ ಮಾತ್ರ ಶ್ರೀರಂಗಮ್ಮ, 2 ಸಲ ಇಡೀ ಬಾಂಬೆಯ ಗಲ್ಲಿ ಗಲ್ಲಿನೂ ತಡಕಾಡ್ಬಿಟ್ಟೆ. ಆ ಇಸ್ಮಾಯಿಲಿ ಸಿಕ್ಲಿಲ್ಲ, ನನಗೆ ಸಿಗ್ಬೇಕಾದ 10 ಲಕ್ಷ ರೂಪಾಯಿನೂ ಸಿಕ್ಲಿಲ್ಲ. ಎಲ್ಗೋ ಹಾಳಾಗೋಗ್ಬೇಕಿತ್ತು. ದಾರಿಲಿ ಇಸ್ಮಾಯಿಲ್ ಸಿಕ್ಕಿದ ಕಣ. ಅದೇ ಇಡೀ ಬಾಂಬೆನೆಲ್ಲ 2 ಸಲ ತಡಕಾಡಿದ್ರು ಸಿಕ್ಕೇ ಇರೋ ವ್ಯಕ್ತಿ ಬೆಂಗಳೂರಲ್ಲಿ ನಿಮ್ಗೆ ಸಿಕ್ಬಿಟ್ಟೇನ್ರ? ಯಾಕೋ ಬಿಟ್ಟು ಬಂದ್ರಿ? ಕತ್ತಿನ ಪಟ್ಟಿ ಹಿಡಿದು ಹೇಳ್ಕೊಂಡ್ಬರ್ಬೇಕಿತ್ತು. ಇನ್ನೇ ಉಳ್ಕೊಂಡ್ ಬರ್ತಿದ ಕಣ. ನೀನ್ ಮನೇಲಿಲ್ಲ ಅಂತ ಹೇಳಿದ್ವಿ, ಅದಕ್ಕೆ ನಿನಗೆ ತಲ್ಸಕ್ಕೆ ಡಬ್ಬ ಕೊಟ್ಟ. ಅದು ಮಾತ್ರ ಶ್ರೀರಂಗಮ್ಮನವ್ರೆ, ಇವತ್ತು ಸತ್ಯ ಹೇಳ್ಬಿಡ್ತೀನಿ. ನಾನು ಇಸ್ಮಾಯಿಲ್ಗೆ 10 ಲಕ್ಷ ರೂಪಾಯಿ ಸಾಲ ಕೊಟ್ಟಿದ್ದೆ. ಅವನು 10% ಬಡ್ಡಿ ಕೊಡ್ತೀನಿ ಅಂತ ಹೇಳಿದ್ದ. ಈಗ ನೋಡಿದ್ರೆ ಒಂದ್ ಜೊತೆ ಹೊಸ ಚಪ್ಪಲಿ ಕಳ್ಸವನೆ. ಬಾವ, ನೀವು ಊರೆಲ್ಲ ಸುತ್ತಿ ಚಪ್ಪಲಿ ತೋರ್ಸ್ಕೊಂಡಿರ್ತಿರಲ್ಲ, ಅದಕ್ಕೆ ಹೊಸ ಚಪ್ಪಲಿ ಕೊಟ್ಟು ಕಳ್ಸೇನೆ. ಆ ಇಸ್ಮಾಯಿಲ್ ನಮ್ಮ ಮನೆ ದಂಡಪಂಡಿ ಇರೋ ತರ ನಮಸ್ಕಾರ ಅಲ್ಲ. ನನ್ನ 10 ಲಕ್ಷ ರೂಪಾಯಿ ಜೊತೆ 1 ಲಕ್ಷ ರೂಪಾಯಿ ಬಡ್ಡಿನೂ ಕೊಟ್ಟವನೆ.